ಕಮಟೆ ಶ್ರೀ ಮಹಾದೇವರ ದೇವಸ್ಥಾನದಲ್ಲಿ ವಾರ್ಷಿಕ ಪೂಜೆ. ಮಾಯಾಮುಡಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಈಶ್ವರನ ದೇವಾಲಯ. ಅಪಾರ ನಂಬಿಕೆಯನ್ನು ಹೊಂದಿರುವ ಭಕ್ತ ಸಮೂಹ. ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಈಶ್ವರನ ದೇವಾಲಯ ಅತ್ಯಂತ ವಿಸ್ತಾರವಾದ ಪ್ರದೇಶದಲ್ಲಿ ನೆಲೆ ನಿಂತಿರುವ ಗ್ರಾಮದ ದೇವಾಲಯ. ವರ್ಷಂಪ್ರತಿ ಮಾರ್ಚ್ ತಿಂಗಳಿನಲ್ಲಿ ಜರುಗಲಿರುವ ದೇವರ ಉತ್ಸವ. ಸಣ್ಣುವಂಡ ರಮೇಶ್ ಸೇರಿದಂತೆ ಪ್ರಮುಖರಿಂದ ದೇವಾಲಯದ ನಿರ್ವಹಣೆ. ಸಾವಿರಾರು ಭಕ್ತರು ಸಮಾಗಮಗೊಳ್ಳುವ ಕಮಟೆ ಶ್ರೀ ಮಹಾದೇವರ ದೇವಾಲಯ. ಅತ್ಯಂತ ಯಶಸ್ವಿಯಾಗಿ ಜರುಗಿದ ಅನ್ನ ಸಂತರ್ಪಣೆ ಕಾರ್ಯಕ್ರಮ.
ನಾನು ಶ್ರಿಯಾ, ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ನಾನು ಇವತ್ತು ಮಾಯಮುಡಿ ಗ್ರಾಮದ ಕಮಟೆ ಮಹಾದೇವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ವರ್ಷ ಒಂದು ಹಬ್ಬ ಆಚರಿಸಲಾಗುತ್ತದೆ. ಇಲ್ಲಿ ತುಂಬ ಜನ ಸೇರಿದ್ದಾರೆ. ಸೊ ಈ ಹಬ್ಬ ಹೇಗೆ ಆಚರಿಸಲಾಗುತ್ತದೆ ಅಂತ ನೋಡ್ಕೊಂಡು ಬರೋಣ. ನನ್ನ ಹೆಸರು ಸಣ್ಣಹೊಂಡ ರಮೇಶ್. ನಾನು ಮಾಯಮುಡಿಯವನು. ಈ ಕಮಟೆ ಮಹಾದೇವರ ದೇವಸ್ಥಾನದ ಆಡಳಿತ ಮಂಡಳಿಯ ಒಬ್ಬ ಸದಸ್ಯ ಹಾಗೂ ಅಧ್ಯಕ್ಷನಾಗಿದ್ದೇನೆ. ಈಗ ಕಮಟೆ ಮಹದೇಶ್ವರ ದೇವಸ್ಥಾನವು 7 ಗ್ರಾಮಗಳಿಗೆ ಸೇರಿದಂಥ ಒಂದು ದೇವಸ್ಥಾನ. ಅಂದರೆ ಇದು ಕಂಗಳತಿನಾಡಿಗೆ ಸೇರಿದಂಥ ಒಂದು ದೇವಸ್ಥಾನ. ಇದು ಮಾಯಮುಡಿ, ಬಾಳಾಜಿ, ರುದ್ರಬೀಡು, ದನಗಾಲ, ನೊಕ್ಯ, ಹೆಬ್ಬಾಲೆ, ದೇವರಪುರ ಈ ಗ್ರಾಮಗಳನ್ನು ಒಳಗೊಂಡಿದೆ. ಈ ಗ್ರಾಮಗಳಂತಲವರ ಕೇರಿಗಳಿಂದ ದೇವರು ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಮೊದಲು ಪಡೆದಿದ್ದರು. ಈಗ ಮಾಯಮುಡಿ ಕೇರಿಯಿಂದ ಮಾತ್ರ ಒಬ್ಬ ದೇವರು ಮನುಷ್ಯ ಬಂದು ಆಶೀರ್ವಾದನ ಪಡೆದುಕೊಳ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು 680 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಇದೊಂದು ಉದ್ಭವ ಲಿಂಗ ಅಂತ ಹೇಳ್ತಾರೆ. ಇದನ್ನು ಉದ್ಭವ ಲಿಂಗ ಅದು ಮೊದಲು ವಸಿಷ್ಠ ಮುನಿಗಳು ಇದನ್ನು ಅಗಸ್ತ್ಯ ಮುನಿಗಳು ಇದನ್ನು ಪೂಜೆ ಮಾಡ್ತಾಯಿದ್ರು. ಆಮೇಲೆ ಇದು ಕಾಲಾನುಕ್ರಮದಲ್ಲಿ ದನ ಕಾಯುವವರಿಗೆ ಈ ಲಿಂಗವನ್ನು ಗೋಚರ ಆಯಿತು. ಯಾವಾಗಲೂ ಒಂದು ಹಸು ಬಂದು ತನ್ನ ಹಾಲನ್ನು ಈ ಲಿಂಗದ ಮೇಲೆ ಉಣಿಸ್ತಾ ಇತ್ತು. ಇದನ್ನು ಅಲ್ಲಿ ಮನೆಗೆ ಹೋದಾಗ ಹಾಲು ಸಿಗ್ತಿರಲಿಲ್ಲ ಆ ಮನೆಯವರಿಗೆ. ಅದರಿಂದ ಆ ಮನೆಯವರು ಬಂದು ಇಲ್ಲಿ ನೋಡಿದಾಗ ಈ ಹಸು ಹಾಲನ್ನು ಬಿಡ್ತಾ ಇರೋದು ಕಾಣುತ್ತೆ. ಆ ಮನೆಯವರು ಈಗೂ ಇಲ್ಲ ಅವರು. ಆದರೆ ಇದನ್ನು ನೋಡ್ತಾ ಕಂಡುಹಿಡಿದವರಂತ ನಮ್ಮ ಬೆಟ್ಟಗುರುಬರು ಅಂತೇಳಿ. ಅದಕ್ಕಾಗಿ ಬೆಟ್ಟಗುರುಬರಿಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಸ್ಥಾನಮಾನ ಇದೆ. ಅವರಿಗೆ ಈ ದೇವಸ್ಥಾನದಲ್ಲಿ ಆಗುವಂಥ ಎಲ್ಲ ಕಾರ್ಬಾರ್ಗಳನ್ನು ಅವರೇ ಮಾಡುವಂಥದ್ದು. ಹಾಗೆಯೇ ಇಲ್ಲಿ 5 ತಕ್ಕ ಮನೆತನವಿದ್ದಾರೆ. ಸಣ್ಣವಂಡ, ಆಪಟೀರ, ಬಲ್ಯಂಡ, ಬೊಳ್ಳಜೀರ ಹಾಗೂ ಆಂಡಮಡವರು. ಅವರು ಬಂದು ಈ ದೇವಸ್ಥಾನವನ್ನು ಇದರಲ್ಲಿ ಕಾರ್ಬಾರ್ಗಳನ್ನು ಮಾಡ್ತಾ ಬರಬೇಕು. ಸಾಮಾನ್ಯವಾಗಿ ಇಲ್ಲಿ ಈ ದೇವರಿಗೆ ಒಂದು 16 ಎಕರೆಯಷ್ಟು ದೇವರ ಕಾಡಿದೆ. ಹಾಗೆಯೇ 100 ಬಟ್ಟಿ ಅಂದರೆ 3 ಎಕರೆಯಷ್ಟು ಗದ್ದೆ ಇದೆ. ಇದು ವರ್ಷಂಪ್ರತಿ ನಾವು ಇಲ್ಲಿ ಓಣಂ ಆದಮೇಲೆ ನಾವು 90 ದಿವಸದಲ್ಲಿ ನಾವು ಇಲ್ಲಿ ಹುತ್ತರಿ ಕದಿರು ತೆಗಿತೀವಿ. ಹುತ್ತರಿ ಕದಿರು ಆದಮೇಲೆ ಹುತ್ತರಿ ಹಬ್ಬ ಆದಮೇಲೆ 90 ದಿವಸದಲ್ಲಿ ಹುಣ್ಣಿಮೆ ದಿವಸ ಇಲ್ಲಿ ಹಬ್ಬ ನಡೀತದೆ. ಇದು ಸಾಮಾನ್ಯವಾಗಿ ಓಣಂನಿಂದ 180 ದಿವಸದಲ್ಲಿ ಬರುವಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ನಾವು ಒಂದು ದಿವಸ ಕೊಡಿಮರ ಹಾಕುವುದಂತಿದೆ. ಕೊಡಿಮರ ಹಾಕಿ 5ನೇ ದಿವಸದಲ್ಲಿ ಇಲ್ಲಿ ದೇವರು ಮೀಯುವಂಥ ಇದೆ. ದೇವರು ಮೀಯುವುದಂದರೆ ಇಲ್ಲಿ ಪಕ್ಕದಲ್ಲಿ ಮೊದಲು ನಾವು ಬಾಳಾಜಿ ಹೊಳೆಗೆ ಹೋಗ್ತಾಯಿದ್ದೆವು. ಆಮೇಲೆ ಶಾಸ್ತ್ರದಲ್ಲಿ ಹೇಳಿದ್ರು ಅದು ಅಲ್ಲಿರುವ ನೀರು ಮಲಿನವಾಗಿರೋದ್ರಿಂದ ಇಲ್ಲಿ ಒಂದು ಕೆರೆಯನ್ನು ತೋಡಬೇಕು. ಮೊದಲು ಇಲ್ಲಿ ಕೆರೆ ಇತ್ತಂತೆ. ಅದು ಕೆರೆ ಅಂತ ಹೇಳಿದ್ರೆ ದೇವರ ಪಾದ ಅಲ್ಲಿ ಕೆರೆದಲ್ಲಿ ಇರೋದ್ರಿಂದ ಅಲ್ಲಿ ಸ್ನಾನ ಮಾಡುವಂಥ ವ್ಯವಸ್ಥೆಯನ್ನು ಈಗ ಮಾಡ್ತಾಯಿದ್ದೀವಿ. ಹಾಗೆಯೇ ಸುಮಾರು 5 ದಿವಸಗಳ ಆದಮೇಲೆ ಮಾರನೇ ದಿವಸ ಅದರಲ್ಲಿ ರುದ್ರಾಭಿಷೇಕ ಮತ್ತು ಮಹಾಸಭೆಯನ್ನು ವರ್ಷ ನಡೆಸ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಪಾಲ್ಗೊಂಡಿರೋದರಿಂದ ಅವರ ಒಂದು ತನು ಮನ ಧನದಿಂದ ಈ ದೇವಸ್ಥಾನ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಪೂಜೆ ಕಾರ್ಯಕ್ರಮ ಇದೆ. ಏಕೆಂದರೆ ಇಲ್ಲಿ 3 ಹೊತ್ತು ಪೂಜೆ ಆಗೋದಿಲ್ಲ, ಹೊರಗೆ ಒಂದೇ ಹೊತ್ತು ಪೂಜೆ ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ಈಗ ಜೀರ್ಣೋದ್ಧಾರ ಆಗಬೇಕಾಗಿದೆ. ಜೀರ್ಣೋದ್ಧಾರ ಆಗಲಿಕ್ಕೆ ಅಷ್ಟಬಂಧ ಸುಮಾರು 14 ವರ್ಷ ಆಗಿಬಿಟ್ಟಿದೆ ಅಷ್ಟಬಂಧ ಮಾಡಿ. ಈ ವರ್ಷ ಅಷ್ಟಬಂಧ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟಬಂಧ ಮಾಡೋ ಮೊದಲು ದೇವಸ್ಥಾನದಲ್ಲಿ ಕೆಲವು ಕೆಲಸಗಳು ಸಮೇತ ನಡಿಬೇಕಾಗಿದೆ. ಈ ಅಷ್ಟಬಂಧವನ್ನು ಈ ವರ್ಷವೇ ಮಾಡಿ ಮುಗಿಸುವಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಎಲ್ಲ ಸಾರ್ವಜನಿಕರು ಅದರಲ್ಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಈ ದೇವಸ್ಥಾನವನ್ನು ಮುಂದೆ ಬರಲಿಕ್ಕೆ ಅವಕಾಶ ಮಾಡಬೇಕು. ಏಕೆಂದರೆ ಇದು ಕೇವಲ ಒಂದು ಹಬ್ಬ ಮಾತ್ರ ಆಚರಣೆ ಮಾಡ್ತಾ ಇಲ್ಲ. ಪ್ರತಿ ತಿಂಗಳ ಮೊದಲ ಸೋಮವಾರ ಇಲ್ಲಿ ಪ್ರತಿ ಸೋಮವಾರ ಪೂಜೆಯನ್ನು ಸಮೇತ ಮಾಡ್ತೇವೆ. ಇಲ್ಲಿ ಅನ್ನದಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಶಿವರಾತ್ರಿ ಆಗಲಿ, ಸುಬ್ರಹ್ಮಣ್ಯ ಷಷ್ಠಿ ಆಗಲಿ, ಗಣಪತಿ ಚೌತಿ ಆಗಲಿ ಅಥವಾ ಇನ್ನು ಯಾವುದೇ ಇದೊಂದು ತಿಂಗಳು ಪೂಜೆಗಳು ನಡೀತಾ ಇರ್ತವೆ. ಹಾಗೆಯೇ ಜನ ಬಂದು ಇಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡ್ರೆ ಅವರಿಗೆಲ್ಲವ್ರ ಫಲ ಸಿಗ್ತಾಯಿದೆ. ಅದರಲ್ಲಿಯೂ ಮುಖ್ಯವಾಗಿ
ಆರೋಗ್ಯದ ಸಮಸ್ಯೆ ಇರುವಾಗಲಿ ಅಥವಾ ಕೆಲವು ಜನಕ್ಕೆ ಮದುವೆ ಆಗದೇ ಇರುವಂಥವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕಂಥ ಮದುವೆ ಆಗುವಂಥ ಭಾಗ್ಯವನ್ನು ಕೊಟ್ಟಿದೆ, ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ ಪ್ರತಿಯೊಬ್ಬನು ಇಲ್ಲಿ ಈ ದೇವರಲ್ಲಿ ನಂಬಿಕೆ ಇರಬೇಕಷ್ಟೇ. ನಂಬಿಕೆ ಇಲ್ಲದೆ ನಾವು ಏನು ಕಾರ್ಬಾರ ಮಾಡಿದ್ರೂ ಅದರಲ್ಲಿ ಏನು ಪ್ರಯೋಜನ ಬರೋದಿಲ್ಲ. ಪ್ರತಿಯೊಬ್ಬನ ನಂಬಿಕೆಯಿಂದ ಈ ದೇವರನ್ನು ಬೇಡ್ಕೊಂಡ್ರೆ ಅದಕ್ಕೆ ತಕ್ಕ ಫಲವನ್ನು ಈಶ್ವರ ಕೊಡ್ತಾನೆ ಅಂತ ನಂಬಿಕೆ ಇದೆ. ಇಲ್ಲಿ ಪರಿಹಾರ ಇದು ಮಕ್ಕಳ ಅಂದರೆ ಈ ಈಶ್ವರನಿಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯವು ಪರಿವಾರ ದೇವತೆಗಳಾಗಿ ಚಾಮುಂಡಿ, ವಿಷ್ಣುಮೂರ್ತಿ, ಗುಳಿಗ ಇದ್ದಾರೆ ಇಲ್ಲಿ. ಹಾಗೆಯೇ ವರ್ಷವೂ ಅವರಿಗೆ ವಿಶೇಷ ಪೂಜೆಗಳನ್ನು ಸಮೇತ ನಡೆಸ್ತಾ ಬಂದೇವೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಬರುವವರೆಲ್ಲರೂ ಒಂದು ಡ್ರೆಸ್ ಕೋಡ್ ಅಂತಿದೆ, ಅವರ ಸಾಂಪ್ರದಾಯಿಕ ಉಡುಪಿನಲ್ಲೇ ಬರಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರತಿಯೊಬ್ಬನು ಅನ್ನದಾನವನ್ನು ಮಾಡುವಾಗ ಅನ್ನದಾನದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಯಾಕೆಂದರೆ ನೀವು ಮಾಡುವಂಥ ಅನ್ನದಾನದಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗುತ್ತೆ. ಹಾಗೆಯೇ ಎಷ್ಟೋ ನಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಪೂರ್ಣಗೊಳ್ಳುತ್ತವೆ ಅಂತ ಭಾವನೆ ಎಲ್ಲರಿಗೂ ಇದೆ. ನಮಸ್ತೆ. ಇದು ಕೊಡಗಿನ ಮಾಯಮುಡಿ ಎಂಬ ಒಂದು ಪುಟ್ಟ ಗ್ರಾಮ. ಮಾಯಮುಡಿಯ ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವ ಕಮ್ಮಟ್ಟೆ ಮಹದೇಶ್ವರ ದೇವಸ್ಥಾನ ಇದು ಮಾಯಮುಡಿ ಹಾಗೂ ಸುತ್ತಮುತ್ತಲಿನ ಕಂಗಳ್ತನಾಡು ಎಂಬ 4 ದಿಕ್ಕಿಗೆ ಸೇರಿರುವಂಥ ಒಂದು ದೇವಸ್ಥಾನ. ಇದರಲ್ಲಿ ಜಾತಿ ಮತ ಭೇದವಿಲ್ಲದೆ ಈಶ್ವರನ ಕೃಪೆಯು ಎಲ್ಲರಿಗೂ ದೊರೆಯುತ್ತದೆ. ಹಾಗೆ ಇದು ಸುಮಾರು 580 ವರ್ಷಗಳ ಹಿಂದಿನ ಪ್ರಾಚೀನ ದೇವಸ್ಥಾನ. ಇಲ್ಲಿ ಉದ್ಭವ ಮೂರ್ತಿಯಾಗಿ ಈಶ್ವರ ತನ್ನ ಸ್ಥಾಪನೆಯನ್ನು ಪಡೆದುಕೊಂಡಿರುತ್ತಾರೆ. ಇಲ್ಲಿ ನಡೆದಿರುವ ಸತ್ಯ ಘಟನೆಗಳು ತುಂಬ ಇವೆ, ಆದರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಂಬಿದರೆ, ದೇವರನ್ನು ನಂಬಿದರೆ ಏನು ಸತ್ಯ ಘಟನೆಗಳು ಅವರಿಗೆ ಸತ್ಯವಾಗಿ ಅವರಿಗೆ ಫಲ ಸಿಗುತ್ತೆ ಅನ್ನುವುದು ಅವರಿಗೆ ಮಾತ್ರ ತಿಳಿದಿರುತ್ತದೆ. ಹಾಗೆ ಊರಿನವರಿಗೂ, ಅಕ್ಕಪಕ್ಕದ ಊರಿನವರಿಗೂ ಹಾಗೂ ನೆರೆಹೊರೆಯವರಿಗೂ ಊರಿಗೂ ಯಾವುದೇ ತೊಂದರೆಯನ್ನು ಕೊಡದೆ ಕಾಪಾಡಿಕೊಂಡು ಬರುತ್ತಿರುವಂತಹ ಒಂದು ಈಶ್ವರನ ಸ್ಥಾನ. ಇಲ್ಲಿಗೆ ಇದೀಗ ವರ್ಷಂಪ್ರತಿ ಆಚರಿಸುತ್ತಿರುವಂತೆ ಈ ವರ್ಷವೂ ಕೂಡ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ವಾರ್ಷಿಕೋತ್ಸವವು ವರ್ಷಂಪ್ರತಿ 5 ದಿನಗಳ ಕಾಲ ನಡೆಯುತ್ತೆ. ಅಂದರೆ ಮೊದಲನೇ ದಿನ ಕೊಡಿಮಾರ ನಿಲ್ಲಿಸುವುದು, ಅಲ್ಲಿಂದ ನಿತ್ಯ ಪೂಜೆ 4 ದಿನ ನಡೆಯುತ್ತೆ. 5ನೇ ದಿನ ದೇವರನ್ನು ಸ್ನಾನ ಮಾಡಿಸಿ ಹಾಗೆ ದೇವರನ್ನು ಹೊತ್ತುಕೊಂಡು ದೇವಸ್ಥಾನದ ಸುತ್ತು 9 ಸುತ್ತುಗಳನ್ನು ಕುಣಿದು ಬಂದಿರುವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಆಶೀರ್ವಾದವನ್ನು ನೀಡುತ್ತಾ ಹಾಗೂ ಅವರಿಗೆ ಯಾವುದೇ ತೊಂದರೆ ತಾಪತ್ರೆ ಬರದಂತೆ ಕಾಪಾಡಿಕೊಂಡು ಹೋಗುವಂಥ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿದೆ. ಹಾಗೆ ಪ್ರತಿಯೊಬ್ಬರು ಗ್ರಾಮಸ್ಥರಾಗಲಿ ಅಕ್ಕಪಕ್ಕದ ಊರಿನವರಾಗಲಿ ಒಮ್ಮೆ ಈ ಕಮಟೆ ಮಹದೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಿ ಮತ್ತು ಅವರು ಕೊಡುವ ಆಶೀರ್ವಾದ ನಿಮಗೇನು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಧನ್ಯವಾದ. ಈ ಕಮಟೆ ಮಹಾದೇವರ ಹಬ್ಬ ಫೆಬ್ರವರಿ ಮಾರ್ಚ್ನಲ್ಲಿ ವರ್ಷಂಪ್ರತಿ ನಡೀತದೆ. ಇದು ಮಾಯಮಡಿ ಪಂಚಾಯಿತಿಗೆ ಅಡಗಿದ 4 ಗ್ರಾಮ ಹತ್ತಿರದ ದೇವರಪುರದ ಜನರು ಈ ಒಂದು ಉತ್ಸವಕ್ಕೆ ಎಲ್ಲರೂ ಬರ್ತಾರೆ. ಇದು ಒಂದು 6-7 ದಿವಸ ಈ ಹಬ್ಬ ನಡೀತದೆ. ಕೊಡಿಮರ ನಿಲ್ಲಿಸಿ ಕಡೆಗೆ ಇವತ್ತು ಇದು ಕಡೆ ದಿವಸ. ಇವತ್ತು ದೇವರು ಸ್ನಾನ ಮಾಡಿ ರಾತ್ರಿ ಈ ದೇವಸ್ಥಾನದಲ್ಲಿ 15 ಸುತ್ತು ತಡಂಬನ್ನು ತೆಗೆದುಕೊಂಡು ಭಾಳ ವಿಜೃಂಭಣೆಯಿಂದ ಭಾಳ ಜನರು ರಾತ್ರಿ ಹೊತ್ತು ಎಲ್ಲ ಸೇರ್ತಾರೆ. ಇದರ ಒಂದು ನಂಬಿಕೆ ನಮ್ಮ ಊರಿನ ಜನರಿಗೆ ಭಾಳ ಒಂದು ನಂಬಿಕೆ ಇದೆ. ಇದು ಭಾಳ ಅಭಿವೃದ್ಧಿಯಾಗಿದೆ. ಜನರು ಇದನ್ನು ನಂಬಿ ಭಾಳ ಮುಂದಕ್ಕೆ ಬಂದಿದ್ದಾರೆ. ಆಡಳಿತ ಮಂಡಳಿಯವರು ಎಷ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ? ಅದು ನಾವು ಅವರು ಕೇಳುವಾಗ ದುಡ್ಡು ಅದೆಲ್ಲ ನಾವು ಕೊಡ್ತೇವೆ. ಅಭಿವೃದ್ಧಿ ನಾವು ಭಕ್ತರಾಗಿ ದೇವರ ಬಗ್ಗೆ ಏನು ಹೇಳ್ತೀವಿ? ದೇವರು ನಾವು ಇದರ ನಂಬಿಕೆ ಇದೆ ನಮಗೆ. ಕಮಟೆ ಮಹಾದೇವರ ಮೇಲೆ ನಮಗೆ ನಂಬಿಕೆ ಇದೆ. ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಆಗ್ತದೆ. ನಾವು ಯೋಚನೆ ಮಾಡ್ಕೊಳ್ತೀವಿ ನಮ್ಮ ಒಂದು ಕಷ್ಟ. ಇದನ್ನು ಇಲ್ಲ ಹೆಂಗಸರು ಗಂಡಸರು ಎಲ್ಲ ಬಂದು ರಾತ್ರಿ ಭಾಳ ಜನರು ಸೇರ್ತಾರೆ. ಇದೊಂದು ಈಶ್ವರ ದೇವಸ್ಥಾನ, ಕಮಟೆ ಮಹದೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಮ್ಮ ಅಜ್ಜಂದನ ಕಾಲದಿಂದಲೂ ಇಲ್ಲಿ ಚಂಡೆ ಮೇಳಕ್ಕೆ ಅಂತ ಬರ್ತಾಯಿದ್ರು. ಅಜ್ಜನ ತಲೆಮಾರಿನ ನಂತರ ನಮ್ಮ ತಂದೆ ಬಂದು ನಡೆಸ್ಕೊಂಡು ಹೋಗ್ತಾಯಿದ್ರು.
ನಂತರ ನಮ್ಮ ತಂದೆದು ತಮ್ಮ ಇಲ್ಲಿ ಒಂದು ಜಮ್ಮಿಯಾಗಿ ಕೆಲಸ ಮಾಡ್ತಾಯಿದ್ರು ಚಂಡೆ ಇದಾಗಿ. ಅಲ್ಲಿಂದ ಈಗ ಅವ್ರದ್ದು ಮಗ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಈಗ ಅವನಿಗೆ ಸಾಥ್ ಕೊಡ್ತಾ ನನ್ನ ಹಸ್ಬೆಂಡು, ನನ್ನ ತಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದು ದೇವ ಸೇವೆ, ಚಂಡೆ ಸೇವೆ ಮಾಡಿಕೊಂಡು ವರ್ಷ ನಾನು ಭಕ್ತಳಾಗಿ ಬಂದು ಇಲ್ಲಿ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ದೇವರ ಪ್ರಸಾದ ತಗೊಂಡು ಇಲ್ಲಿ ಹೋಗ್ತಾ ಇದ್ದೇನೆ. ನಾನು ವರ್ಷನೂ ಬರ್ತಾ ಇದ್ದೇನೆ. ನಾ ಬಲ್ಯಂಡ ಯಮುನಾ ರವಿ. ನಾನು ಮಂಗಲ ಕೈಂತು 37 ಕಾಲ ಹಚ್ಚಿಲಿಕ್ಕೆ ಬಂತು. 4 ದಂಡ ಕುഞ്ഞ ಉಂಡು, ಒಬ್ಬ ದುಬೈಲುಂಡು, ಒಬ್ಬ ಇಂಜಿನಿಯರಿಂಗ್ ಮಾಡಿತ್ತು, ಮನೇಲಿ ಕೆಲಸ ತುಂಡು. ಅನ್ನನೇ ಕಮಟೆ ಮಹದೇಶ್ವರನ ಆಶೀರ್ವಾದತ್ತು ನಂಗೆ ಈ ಊರ್ಲು ತುಂಬ ಚಾಯ್ತು ನಡ್ಪ ಈ ದೇವಸ್ಥಾನತ್ರ ನಮ್ಮೆ ತುಂಬ ಇತಿಹಾಸ ಉಳ್ಳ ஒரு ನಮ್ಮೆ. ನಾನು ಕಂಡ ಪೋಲೆ ಇಲ್ಲಿ ஒரு ನಂಗೆ ಜ್ಞಾನ ಮಾಡಿ ಎಣ್ತೆಂಗಿ ಪ್ರತಿ ஒரு ಕಾರ್ಬಾರು ಎಂತಾಚಂಗೆ ಒಂದು ಆಯ್ತೇ ಅಪ್ಪ ಈಶ್ವರನ ಸ್ಥಾನತ್ತು ನಂಗಕ್ಕೆ ತುಂಬ ನಲ್ಲದಾಯ್ತುಂಡು. ಇನ್ನು ಮಿಂಜಕ್ಕೂ ನಲ್ಲದಾಂಡು ಬಪ್ಪ ಜನಕ್ಕೆ ತುಂಬ ಜನ ಕೂಡುವ ಅನ್ನನೇ ಇನ್ನು ಮಿಂಜಕ್ಕೂ ಈ ದೇವಸ್ಥಾನ ತುಂಬ ಅಭಿವೃದ್ಧಿ ಆಂಡು ನಾನು ಕೇಟವಿ. ಅವರು ಭಕ್ತಿ ಆಯ್ತು ಜನಕ್ಕೆ ಎಂತಣ್ಣು ಎಣ್ಸಂಗಿ ಶುದ್ಧ ಮನಸ್ಸಲು ಬಂದತ್ತು. ₹1 ಕಾಯಿನ ಪುಡ್ಸಿತ್ತು ನಿಂಗಡೆ ಎಂತ ஒரு ಮನಸ್ಸರ ಆಸೆ ಉಂಡು ಅದನ್ನು ನಿಂಗೆ ಬಂದತ್ತು ಇಲ್ಲಿ ಕೇಟಣತೆ ಖಂಡಿತ ಈಡೇರುವಾಣೆಂಡು ನಾನು ಕಂಡು ಬಂತು ನಂಗೆ ಪ್ರತಿಯೊರು ವಿಚಾರತ್ಲು ಅನ್ನನಾಯ್ತು. ಈ ಈಶ್ವರ ನಂಗೆ ತುಂಬ ಚಾಯ್ತೆ ಎಲ್ಲ ಥರತ್ತು ಅಭಿವೃದ್ಧಿ ಮಾಡಿತಂತು. ಇನ್ನು ಮಿಂಜಕ್ಕೂ ಆಂಡೋಣಿಂಡು ನಾನು ಜ್ಞಾನ ನಂಗೆ 37 ಕಾಲ ತಿಂಜು ಬಂದಣ್ಣುಂಡು ಎಲ್ಲಿಕ್ಕೆ ನಾ ಮಂಗಲ ಕೈಂಜಿತ್ತು 37 ಕಾಲ ಹಚ್ಚಿ 37 ಕಾಲ ತಿಂಜು ನಂಗೆ ಬಂದಣ್ಣುಂಡು ಅನ್ನನಾಯ್ತು. ಊರು ಕಾರಡ ಪೊಟು ಸಹ ಚಾಯ್ತೆ ಉಂಡು, ತೊಂದರೆ ಒಂದಿಲ್ಲ. ಇನ್ನು ಮಿಂಜಕ್ಕೂ ಇನ್ನನೇ ತುಂಬ ಸಹಕಾರ ತಗೊಂಡು ನಿಂಡು ನಂಗೆ ಕೇಟವ. ನಾನು ಪುಚ್ಚಿಮಡ ಶಿಲ್ಪ ಅಂತ ಇದೇ ಊರಿಗೆ ಸೇರಿದವರು. ಇನ್ನು ಹಾಗೆ ಕಾಂತಿ ಅಂತ ಇದ್ದಾರೆ, ಹಾಗೆ ಮನೆ ಪಂಡ ಸುಶೀಲ ಅಂತ ಇದ್ದಾರೆ. ಇಲ್ಲಿ ಹಬ್ಬಕ್ಕಾಗಿ ಬಂದಿದ್ದೀವಿ. ಕಮಟೆ ಮಹದೇಶ್ವರ ದೇವರ ಹಬ್ಬ ವರ್ಷ ನಡೀತದೆ. ಒಂದೊಂದು ವರ್ಷ ಫೆಬ್ರವರಿಯಲ್ಲಿ ಬರ್ತದೆ, ಒಂದೊಂದು ವರ್ಷ ಮಾರ್ಚಲ್ಲಿ ಬರ್ತದೆ. 7 ದಿವಸಗಳ ಹಬ್ಬ. ಉತ್ಸವ ಜಾತ್ರೆ ಬೆಳಗಿಂದೇ ಸ್ಟಾರ್ಟ್ ಆಗ್ತದೆ, ಉತ್ಸವ ಇರ್ತದೆ. ಜನಗಳು ಎಲ್ಲರೂ ಬಂದು ಇವತ್ತು ಕೊನೆಯ ಹಬ್ಬ 7ನೇ ದಿವಸ. ಸಾಯಂಕಾಲ ಒಂದು 5 ಗಂಟೆಗೆ ದೇವರು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಬಂದ ಮೇಲೆ ಇಲ್ಲಿ ದೇವರ ನೃತ್ಯ ಸ್ಟಾರ್ಟ್ ಆಗ್ತದೆ. ನೃತ್ಯ ಸ್ಟಾರ್ಟ್ ಆಗಿ ಎಲ್ಲ ಪೂಜೆ, ವಸಂತ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಒಂದು 12 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಅವರವರ ಇದಕ್ಕೆ ತೃಪ್ತರಾಗಿ ಹೋಗ್ತಾರೆ. ಎಷ್ಟು ವರ್ಷದಿಂದ ತಾವು ಸಕ್ರಿಯವಾಗಿ? ನಾನು ಬರೋದು ಈಗ 24 ವರ್ಷ ಆಯಿತು. ಇನ್ನು ಇದು ಪುರಾತನ ಕಾಲದಿಂದ ಬಂದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ನಂಬಿದ ಭಕ್ತರಿಗೆ ಆಶೀರ್ವಾದ ನಂಬಿದವರಿಗೆ ಫಲ ಕೊಡ್ತಾರೆ. ಅದು ಇದ್ದೇ ಇದೆ. ಜನರಿಗೆ ಅದೊಂದು ನಂಬಿಕೆ ಇದೆ. ಅವರವರ ಹೃದಯದಲ್ಲಿರುವಂಥ ನಂಬಿಕೆ, ದೇವರ ಒಂದು ಭಕ್ತಿನ ಪವರ್ಫುಲ್ಲಾಗಿ ಇರ್ತದೆ. ಎಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ರಾತ್ರಿಯಲ್ಲಿ? ಸಾಧಾರಣ ಈಗ ಕಳೆದ ವರ್ಷ ಜಾಸ್ತಿ ಇದ್ದರು. ಸೀಸನ್ ಆಗಿರೋದಕ್ಕೆ ಸ್ವಲ್ಪ ಜನರು ಮೆಣಸು ಕೆಲಸ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ, ಇನ್ನು ಮತ್ತು ಈ ಫ್ಯಾಮ್ಲಿದು ಒಂದು ಸೂತುಕ ಬರ್ತದೆ, ಅದರಿಂದ ಸ್ವಲ್ಪ ಒಳಗೆ ಇಳಿಯೋಕ್ಕಾಗೋದಿಲ್ಲ ದೇವಸ್ಥಾನದ ಒಳಗೆ. ಹಾಗಾಗಿ ಸ್ವಲ್ಪ ಕಡಿಮೆ ಸಂಖ್ಯೆ ಆಗ್ತದೆ. ಆಡಳಿತ ಮಂಡಳಿ ಯಾವ ರೀತಿ? ಭಾಳ ಚೆನ್ನಾಗಿ ನಡೆಸ್ಕೊಂಡು ಮಾಡ್ತಾರೆ. ಆಡಳಿತ ಮಂಡಳಿ ಅಂತ ಹೇಳುವಾಗ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಿಸ್ತಾರೆ. ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ಪ್ರೋತ್ಸಾಹದಿಂದ ಚೆನ್ನಾಗಿ ವರ್ಷ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಒಂದು ಕೊರತೆ ಇಲ್ಲ. ಎಲ್ಲ ಊಟ ಉಪಚಾರ 3 ಹೊತ್ತು ಚೆನ್ನಾಗಿರ್ತದೆ. ಬೆಳಗಿದ್ದ ಉಪಹಾರ ಇರ್ತದೆ, ಮಧ್ಯಾಹ್ನದ ಊಟ ಇರ್ತದೆ, ರಾತ್ರಿದು ಇರ್ತದೆ. ಎಲ್ಲ ಚೆನ್ನಾಗಿ ಆಗ್ತದೆ. ಪೂಜೆ ಮತ್ತು ದೇವರಿಗೆ ಅಲಂಕಾರ, ಪ್ರತಿಯೊಂದು ಪೂಜೆ ಆಡಳಿತ ಮಂಡಳಿಯವರು ಭಾಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವರ್ಷ ನಾವೆಲ್ಲರೂ ಸೇರ್ತೀವಿ. ನಾನು ಮದುವೆಯಾಗಿ ಈಗ 30 ವರ್ಷ ಆಯಿತು. ನಾನು ಅಷ್ಟೇ ಬಂದಲ್ಲಿಂದ ಈ ಒಂದು ಹಬ್ಬ ತುಂಬ ಒಂದು ವಿಜೃಂಭಣೆ, ಅದೊಂದು ಖುಷಿ. ನಮ್ಮ ಈಶ್ವರ ಅಂತ ಹೇಳುವಾಗ ಅದೊಂದು ನಮಗೆ ತೃಪ್ತಿ. ಎಲ್ಲರೂ ಬರ್ತಾರೆ. ಮತ್ತು ನಮ್ಮ ಈ ದೇವಸ್ಥಾನದಲ್ಲಿ ತಿಂಗಳು ಪೂಜೆನೂ ಮಾಡ್ತಾರೆ. ಸೋಮವಾರ ದಿವಸ ಮಾಡ್ತಾರೆ. ಈಶ್ವರ ಅಂತ ಹೇಳಿದಾಗ ಇಡೀ ಒಂದು ಹಬ್ಬ ಅಂತ ಹೇಳಿದ್ರೆ ನಮ್ಮ ಈ ಕಮಟೆ ದೇವರದ್ದು ಎಲ್ಲರೂ ಸೇರ್ತಾರೆ. ಕಂಗಳನಾಡು ಈ ಎಲ್ಲ ನಾಡಿನವರು ಜನರು ಬರ್ತಾರೆ. 4 ನಾಡಿನಿಂದ ಬರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ಎಲ್ಲರೂ ಸೇರ್ತೀವಿ. ಅದೇ ಒಂದು ಹಬ್ಬ.
ಹೋಗಿ ನಾವು ಎಲ್ಲರೂ ಶಾಪಿಂಗ್ ಮಾಡ್ತೀವಿ, ಎಲ್ಲ ತೆಗಿತೀವಿ. ಎಲ್ಲರನ್ನ ಕಾಣುವಾಗ, ಎಲ್ಲರೂ ಬರುವಾಗ ಒಂದು ಖುಷಿ. ಹೌದು, ತುಂಬ ಚೆನ್ನಾಗಿ ಆಗ್ತದೆ. ಆಂಟಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಬರಬೇಕು, ದೇವರೊಂದು ಕೃಪೆ, ಎಲ್ಲರೂ ಬರ್ತಾರೆ, ಯಾರು ಬರೋದಿಲ್ಲ ಅಂತ ಇಲ್ಲ, ಎಲ್ಲರೂ ಬರ್ತಾರೆ. ಅದರ ತಕ್ಕದಾದ ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರು ಬಂದು ದೇವರ ದರ್ಶನ ಮಾಡಿ ಚೆನ್ನಾಗಿ ಹೋಗ್ತಾರೆ. ಇಲ್ಲಿ ಅವರು ನಾವು ನೀವು ಅಂತಿಲ್ಲ, ಪ್ರತಿಯೊಬ್ಬರು ಬಂದು ಖುಷಿಯಾಗಿ ದೇವರ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯಾಗಿ ಎಲ್ಲರೂ ಹೋಗ್ತಾರೆ. ನಮಸ್ಕಾರ, ಇದು ನಂಗಡ ಮಾದೇವಡ ಟೆಂಪಲ್. ಇದು ಬಾಪಂಜಿ ಮಾಯಮುಡಿಲುಳ್ಳ ನಂಗಡ ಇಲ್ಲಿ ಕಾಲಕ್ಕೊಮ್ಮತ್ತೆ ನಂಗಡ ಮಾದೇವಡ ನಮ್ಮೆ ಅಪ್ಪ. ಇಲ್ಲಿ ನಂಗೆ ಫಸ್ಟ್ ಡೇ ಕೊಡಿಮರ ನಿಪ್ಚಿಡುವ ಅಂಜನೇ ದಿನ ನಂಗಡ ನಮ್ಮೆ ಕೈಪ. ಇಂದೆತ್ರ ದಿನ ನಂಗೆ ಎಲ್ಲರಿಗೂ ಕೂಡೋಕೋರು ಭಾರಿ ಅವ್ರ ಖುಷಿ. ಎಲ್ಲರೂ ನಂಗೆ ಫ್ರೆಂಡ್ಸ್ ಎಲ್ಲ ಬಾಪ ಅನ್ನನೇ ಈ ಟೆಂಪಲ್ ತುಂಬ ಮಹಿಮೆ ಉಂಡು. ನಂಗೆ ಕಾಲಕ್ಕೊಮ್ಮತ್ತೆ ಬಾಪ ಎಂತೆಂಗಿ ನಂಗೆ ವಿಶಿಸ್ಬೋಂಡು ಇಲ್ಲ ಇಂಥ ಚಿಂಗೆ ಜ್ಞಾನ ಮಾಡ್ಚಿಂಗ್ಯು ನಂಗೆ ಕದು ಆಯ್ತೇ ಅಪ್ಪ. ಇಂಥ ಎಕ್ಸ್ಪೀರಿಯನ್ಸ್ ನಂಗಡ ಇಲ್ಲಿ ಸುಮಾರು ಆಯ್ತು. ಇನ್ನು ನಂಗಡ ಇಲ್ಲಿ ಟೆಂಪಲ್ ಭಾರಿ ಮಹಿಮೆ ಅನ್ನೋಕೋರು ಬಲ್ಲಿಯವರು ಎಂತನೋ ஒரு பெல் ஒரு நங்கட ஒரு பல்லி ஒரு பெல்லு ಈ ಟೆಂಪಲ್ಗೆ ನಂಗೆ ಗಂಟೆ ನಂಗಡ ಈ ಟೆಂಪಲ್ ಬಾಪಂಜಿ ನಂಗೆ ತಂತಿಂತು ಅದು ಕದ್ದನ್ ಪೋರ್ತಿಂತು ಅದನ್ನು ಇಲ್ಲಿ ಬಾಪಂಜಿ ನಂಗೆ ಪ್ರೇ ಮಾಡಿ ಅಂತು ನಂಗೆ ಅದು ಕಿಟ್ಟೊಂಡು ಸ್ವಾಮಿ ಇನ್ನೋರು ನಂಗಡ ನಮ್ಮೆಗೆ ಅದು ವಾಪಸ್ ಬಂತಿತ್ತು ಅನ್ನನೇ ನಂಗೆ ಅದು 1 ಮಂತ್ ರೋಳಲ್ಲಿ ನಂಗಕ್ಕೆ ಕಿಟ್ಟಿತ್ತು. அங்கே தான் கள்ளங்க கದ್ದು ತಿಂತು அங்களை புடிப்பஞ்சி ನಂಗಕ್ಕೆ அங்கே ಹೆಚ್ಚುಕೋ ಕದ್ದು ತಿಂತು ಅತ್ಲ ನಂಗಡ ಗಂಟೆ 100ನೇ ಗಂಟೆ ಅದು ನಂಗಕ್ಕೆ ವಾಪಸ್ ಬಾತು ಅನ್ನನೇ ಈಗ ನಂಗಡ ಮಹಿಮೆ ಇಲ್ಲಿ ಸುಮಾರು ಉಂಡು. ಎಲ್ಲರೂ ಬಾರಿ ಇಲ್ಲಿಕ್ಕೆ ಇನ್ನು ತಿಂಗಕ್ಕೊಮ್ಮತ್ತೆ ಫಸ್ಟ್ ತಿಂಗಳಾಚೆ ನಂಗಡ ಇಲ್ಲಿ ಮಧ್ಯಾಹ್ನ ಪೂಜೆ ಇಪ್ಪ, ಅನ್ನ ಸಂತರ್ಪಣೆ ಇಪ್ಪ, ದಾರೆಲ್ಲ ಬೋಂಡು ಬಕ್ಕೋಲು ಬಾರಿ ಖುಷೀಲ್ ಬಾರಿ ಎಲ್ಲರೂ ಇಲ್ಲಿ ಚಾಯ್ತೆ ಕೂಡಿ ಆಡೋಣ. ಕಾಲಕ್ಕೊಮ್ಮತ್ತೆ ನಂಗೆ ಎಲ್ಲರೂ ಇಲ್ಲಿ ಕೂಡುವ, ಎಲ್ಲ ಫ್ರೆಂಡ್ಸಾಗಿ ಕೂಡುವ, ಎಲ್ಲರಿಗೂ ಕಾಂಬ ಕುಟ್ಟುವ ಖುಷೀಲಿ ಎಲ್ಲರೂ 5 ದಿನ ಬಪ್ಪ ಡೈಲಿ 3 ಪೊತ್ತು ನಂಗೆ ಇಲ್ಲಿ ಪೂಜೆ ಇಪ್ಪ, ಊಟ ಇಪ್ಪ, ಎಲ್ಲ ಇಪ್ಪ. ಸೊ ಎಲ್ಲರೂ ಊರ್ಕಾರ ಎಲ್ಲರೂ ಕೂಡಿತ್ತು ನಂಗೆ ಇಲ್ಲಿ ಚಾಯ್ತೆ ನಮ್ಮೇನ ಕೈಪ ನಿಂಗಳು ಬಾರಿ ನಂಗಡೆ ಇಲ್ಲಿ ಹತ್ರ ಆಡಳಿತ ಮಂಡಳಿಯು ಹೆಚ್ಚಿಗೆ ಭಾರಿ ಚಾಯ್ತೆ ಉಂಡು. ಹಂಗೆ ನಂಗೆ ಇಲ್ಲಿ ಎಂತೆಂಗೆ ಬೋನ್ ಹಂಚಿಗೆ ನಂಗೆ ಹಿಂಗೆ ಫೋನ್ ಮಾಡಿ ತೊಣ್ಣುವ ಹಂಗೆ ಅದಂಗಳ ಅರೇಂಜ್ಮೆಂಟ್ಸ್ ಎಲ್ಲ ಮಾಡುವ. പിന്നെ ಅನ್ನನೇ ನಂಗೆ ಎಕ್ಕ ಬೋಂಡು ಎಂತ ಪೂಜೆ ಬೋಂಡು ಪ್ರತಿಯೊಂದು ಹಿಂಗೆ ಕಣ್ಣಿಚಿಂಗೆ ನಂಗೆ ಹಿಂಗೆ ಹೆಲ್ಪ್ ಮಾಡುವ. ನಾನು ಕೊಟ್ಟಂಗಡ ವಿಜುದೇವಯ್ಯ ಅಂದು ನಂಗೆ ಗೋಣಿಕೊಪ್ಪ ನಾಡ ನಂಗೆ ಉಳ್ಳ. ಸೊ ನಂಗೆ ಇಂದತ್ರ ಇಲ್ಲಿ ಮಾಯಮುಡಿ ಕಮಟೆ ಈಶ್ವರ ದೇವಸ್ಥಾನಕ್ಕೆ ಬಂದಿತ್ತು. ಇಲ್ಲಿ ಬಂತು ತುಂಬ ಭಕ್ತಂಗ ಇಲ್ಲಿ ಕೂಡಿತು. ಸೊ ಇದು ನಿನ್ನಾಂದಿಂಜೆ ಸ್ಟಾರ್ಟ್ ಆಯಿತು ನಮ್ಮ ಇಲ್ಲಿ. ಪ್ರತಿ ವರ್ಷ ಇಲ್ಲಿ ನಮ್ಮ ಅಪ್ಪ ನಿಂಡು ನಂಗೆ ಕಟ್ಟಿತ್ತು. ತುಂಬ ஒரு ಚಾಯುಳ್ಳ ஒரு ಪ್ರಕೃತಿರ ஒரு ಕಾಡರ ಮಧ್ಯത്തിൽ ತೋಟ ಸುತ್ತಮುತ್ತ ತೋಟ ಉಂಡು, ಕಾಡು ಉಂಡು. ಕಾಡರ ಮಧ್ಯത്ത് ಭಾರಿ ಚಾಯ್ತುಳ್ಳ ஒரு ದೇವಸ್ಥಾನ. ಇಲ್ಲಿ ಬಪ್ಪಕ್ಕಲೇ ಇದು ஒரு ಭಕ್ತಿ ಭಾವ ಮೂಡುವ ಈ ದೇವಸ್ಥಾನத்து ಕಮಟೆ ಈಶ್ವರ ಬಲ್ಲೆ ஒரு ಪಾಣಿಪೀಠತ್ರ ಕೊಡಿயில் ಈಶ್ವರಂಡ ஒரு ಮೂರ್ತಿ ಉಂಡು. ಅದಂಗೆ ಕವಚ ಇಟ್ಟಿತ್ತು ಭಾರಿ ಚಾಯ್ತುಂಡು. ಈ ಬಪ್ಪಕ್ಕಲೇ ஒரு ಭಕ್ತಿ ಬಪ್ಪ ನಂಗಕ್ಕೆ ಇಲ್ಲಿ ನಾನು ನಂಗಡ ಫ್ರೆಂಡ್ಸ್ ಎಲ್ಲ ಬಂದಿತ್ತು. ಅನ್ನನೇ ಅನ್ನದಾನ ಉಂಡು. ಇಲ್ಲಿ ಬೈಟಿಕ ಉಂಡಿತ್ತು ದೇವ ಕುಳ್ಚಿತ್ತು ರೌಂಡ್ ಇಟ್ಟನುಂಡು. ದೇವಡ ತೆರೆ ಇಲ್ಲಿ ಕೂಡಿಯಾಡಿನುಂಡು. ಸೊ ಇದನ್ನ ಭಾರಿ ஒரு ಭಕ್ತಿ ಭಾವ ಬಪ್ಪ ನೇರಾಯ್ತು ஒரு ವಿಶೇಷಪಟ್ಟಂಥ ஒரு ದೇವಸ್ಥಾನ ಅದು ನಾನು ಕಟ್ಟಿ ಇಲ್ಲಿ ತುಂಬ ಭಕ್ತಂಗ ಬಂದಿತ್ತು. ಪಿನ್ನ ಹಂಗೆ ನಂಗೆ ಮಾಡಿನಂಥ ಅವರು ಪರ್ಕೆ ಹೀರೆ ಇಡುವ ಇಲ್ಲಿ ಅದನ್ನು ಪರ್ಕೆ ಮಾಡಿ ಅಂತಿಂಗಿ ನಂಗೆ ಜ್ಞಾನ ಮಣ್ಣದ ಅಪ್ಪ ನನ್ನವ್ರ ನಂಬಿಕೆ ಉಂಡು. ನೇರಾಯ್ತು ಇಲ್ಲಿ ಖುಷಿಯಪ್ಪಂಥ ಅವರು ಸ್ಥಾನ ಎಲ್ಲ ಭಕ್ತಂಗ ಕೂಡಿತು. ಎಲ್ಲರಿಗೂ ದೇವ ನಲ್ಲದು ಮಾಡಿಡೋದು ಈ ಮೂಲಕ ಕಟ್ಟೇವಿ. ನಾನು ಕೊಡಂದೇರ ಉತ್ತರ ತಿಮ್ಮೆಂದು ನಾಡ ಪಕ್ಕಲ್ಲ ಅಳ್ತೆಂಗ ನಾಡ ಹಸ್ಬೆಂಡ್ KM ತಿಮ್ಮಯ್ಯ ಕೊಡಂದೇರ. ಇಲ್ಲಿ ನಂಗೆ ಈ ಊರಿಗೆ ಬತ್ತೆ 20 ಕಾಲಕ್ಕೆ ಬಯಕ್ಕೆ ಬಂದು ಇಲ್ಲಿ ಬಂದು ಸೆಟ್ಲಾಯ್ತು. ಅಂದಿಂಜ ಹಿಂದಕತ್ತನಿಗೂ ನಂಗೆ ಕಾಂಬನ್ನೆ ಈ ದೇವಸ್ಥಾನ ಥರ ஒரு ಕಾರ್ಯಕಲಾಪ ಜನರ ಭಕ್ತಿ ಶ್ರದ್ಧೆ ಒಂದು ನೊಕೆ ಇಲ್ಲ. ಅಚ್ಚಕ್ಕ ಭಕ್ತಿ ಭಾವத்தில் நம்ம நடந்துடிப்ப கால അങ്ങനെ ஒரே ஒரு ப்ராப்ளமும் சಹ இல்லை. ನಂಗಡ ಈ ಮಹಾದೇವಡ ದೇವಸ್ಥಾನ ಉದ್ಭವ ಮೂರ್ತಿ ಅಂದಣ್ಣು ಕಲ್ಲು ಪುಟ್ಟಿದ್ದು ಬಂದದ್ದು ತಾನೈತೆ ಅಲ್ಲಿ ಸ್ಥಾಪನೆ ಮಾಡಿನದಲ್ಲ. ಅದನ್ನೈತೆ ಇದಂಗೆ ಭಾರಿ ಶಕ್ತಿ ಉಂಡು. ನಂಬನವಂಗೆ ನಂಬನ ದಾರೇಂಗ್ ಭಕ್ತಂಗೆ ಈ ದೇವಡ
ದೇವ ಎಲ್ಲ ಥರದಲ್ಲೂ ಸಹಾಯ ಮಾಡಿಂಡು ഞങ്ങളുടെ ഊരിനെ ഞങ്ങളുടെ ഈ നാടിനെ നടത്തിൻ്റെ ദേവ പോയുണ്ട് അങ്ങനെ കാലോജി നടപ്പ നമ്മെ 2 ದಿವಸ 6-7 ದಿವಸ ഇങ്ങനെ നടന്നിട്ട് ഇതേ കടയൊക്കെ ഇന്ന് കടേ ದಿವಸ ಭಾರಿ ಚಾಯ್ತು ನಡೆದನುಂಡು 10 ಜನ 1000 ಸಂಖ್ಯೆಯಲ್ಲಿ ಬಂದಿತ್ತು ಕೂಡಿತ್ತು ಇದನ್ನು ನೋಟಕಲ್ಲೇ ഒരു ದೇವರ ಭಕ್ತಿ ದೇವರ ಶಕ್ತಿ ಎಂದನೇ ಉಂಟು ನಂಗೆ ಎಲ್ಲರಿಗೂ ಗೊತ್ತಪ್ಪ ಭಾರಿ ಕಾಮಾಯ್ತು ಜನ ತುಂಬ ಮರ್ಯಾದೆಲಿ ಇಲ್ಲಿ ಬಂದಿತ್ತು ದೇವರ ನಮ್ಮನೆ ನಡ್ತೇವ ഇതങ്ങനെ ಜಾಸ್ತಿ ഞങ്ങൾക്ക് ഈ മഹാദേവനെ ഞങ്ങളുടെ കായവരമ്മ ഇഗ്ഗുത്തപ്പ ഞങ്ങളുടെ ഗുരുക്കാരന് പിന്നെ ഈ മഹാദേവളെ ഞങ്ങൾക്ക് ഞങ്ങളെ ಕಾಪಾಡೋಣ ಅಂತ ನಾವು ಭಕ್ತಿ ಭಾವത്തിൽ ಬೋಡೀವಿ. ಇದು ಮಾಮಿಡಿ ಗ್ರಾಮದ ಊರಿನ ದೇವತೆ. ಇಡೀ ಗ್ರಾಮದ ಒಂದು 5 ಗ್ರಾಮಗಳಿಗೆ ಅಡಗಿರುತ್ತದೆ. ಇದು ನಾನು ಸಾಧಾರಣ ನನಗೆ ಗೊತ್ತಿರೋ ಮಟ್ಟಿಗೆ ಸಾಧಾರಣ ನನ್ನ ಜ್ಞಾನ ಬಂದ ಇದರಿಂದ ನೋಡ್ತಾ ಇದ್ದೀನಿ. ಇದ್ರೊಂದು ಶಕ್ತಿ ಇದೆ, ಇದೊಂದು ಮಾಯೆ. ಅಷ್ಟು ಜನ ಸೇರ್ತಾರೆ. ಇದು ಮೊದಲ ಕಾಲದಲ್ಲಿ ಏನು ಅಂದರೆ ಈ ಹುಣ್ಣಿಮೆ ದಿವಸ ಈ ಥರ ಹಬ್ಬ ಆಗಿ 8 ದಿವಸಕ್ಕೆ ಮಳೆ ಅಂದರೆ ಆ ಟೈಮಿಗೆ ಮಳೆ ಆಗ್ತಿತ್ತು. ಈ ನನ್ನ ಗೊತ್ತಿರೋ ಮಟ್ಟಿಗೆ ಸುಮಾರು ಅಂದರೆ ಅಷ್ಟಿಷ್ಟಲ್ಲ ಆ ಟೈಮಿಗೆಲ್ಲ ಒಳ್ಳೆ ಮಳೆ ಆಗ್ತಿತ್ತು. ಮತ್ತು ಜನರು ಸಮೃದ್ಧಿಯಾಗಿ ಊರಿನ ಜನಗಳು ಇರ್ತಿದ್ರು. ಮತ್ತು ಹಬ್ಬ ಹುಣ್ಣಿಮೆಗೆಲ್ಲ ಜನಗಳು ಹಬ್ಬ ಅಂದರೆ ನಮ್ಮ ದೇವಸ್ಥಾನದ ಈ ಮಹಾದೇವ ದೇವಸ್ಥಾನದ ಹಬ್ಬ ಒಂದು ವಾರದ 5 ದಿವಸ ಮೊದಲೇ ಕೊಡಿಬರ ನಿಲ್ತದೆ. ಅಲ್ಲಿಂದ 5 ದಿವಸ ಕಳೆದಂಗೆ ದೇವಸ್ಥಾನ ಮಾಮೂಲು ದೇವರು ಹೋಗಿ ಸ್ನಾನ ಮಾಡಿ ದೇವಸ್ಥಾನ ಸುತ್ತ ಪ್ರದರ್ಶನ ಆಗ್ತದೆ. ಭಾರಿ ನೃತ್ಯ ಇರ್ತದೆ. ಇಂಥ ಒಳ್ಳೆಯ ದೇವಸ್ಥಾನ ಸಾಧಾರಣ ನನ್ನ ಮಟ್ಟಿಗೆ ನಾನು ಈಗ ಕೊಡಗಿನಲ್ಲಿ ಇದೊಂದು ಈಶ್ವರ ದೇವಸ್ಥಾನ, ಇದು ಮೊದಲನೇ ಸ್ಥಾನ ಅಂತ ನನ್ನ ಅಭಿಪ್ರಾಯ. ಅಷ್ಟು ಒಂದು ಶಕ್ತಿ ಇದೆ. ನಂಬಿಕೆ ಇದೆ. ದೇವಸ್ಥಾನ ಅಂದರೆ ಈಗ ಸಪೋಸ್ ಈಗ ಇಲ್ಲಿ ನಮ್ಮಲ್ಲಿ ಒಂದು ಸಾವು ಆದರೆ ಆ ದಿವಸದಲ್ಲಿ ಸಾವುನಲ್ಲಿ ಯಾರೂ ಇಲ್ಲಿ ಸೂತ್ಕ ಅಂದ್ಬಿಟ್ಟು ಒಳಗಡೆ ಬರೋದಿಲ್ಲ. ಅದೊಂದು ಪದ್ಧತಿನ ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ದಾರೆ. ಸೂತ್ಕ ಅಂತಂದರೆ ಯಾರು ಕೆಲವು ಕಡೆ ಒಳಗಡೆ ಹೋಗ್ತಾರೆ. ಬಟ್ ನಮ್ಮ ಮಾಯಮುಡಿ ಗ್ರಾಮದ ಈ ಮಹಾದೇಶ್ವರ ದೇವಸ್ಥಾನದಲ್ಲಿ ಒಳಗಡೆ ಯಾರೂ ಬರೋದಿಲ್ಲ. ಭಂಡಾರ ಕಟ್ಟೋದಾದರೂ ಹೊರಗಡೆ ಭಂಡಾರ ಕಟ್ತಾರೆ, ಒಳಗಡೆ ಭಂಡಾರ ಕಟ್ಟೋದಿಲ್ಲ. ಅಷ್ಟು ಒಂದು ಶಕ್ತಿ ಇದೆ ಇದಕ್ಕೆ, ಈ ಮಾಯಮುಡಿ ಇದಕ್ಕೆ. ನಮ್ಮ ಈ ಮಹಾದೇವರ ದೇವಸ್ಥಾನವು ಪುರಾತನವಾದ ದೇವಸ್ಥಾನವಾಗಿದೆ. ನನಗೆ ತಿಳಿದಿರೋ ಮಟ್ಟಿಗೆ ಇದಕ್ಕೆ 200ರಿಂದ 300 ವರ್ಷಗಳ ಇದಕ್ಕೆ ಒಂದು ಇತಿಹಾಸವಿದೆ. ಇಲ್ಲಿ ಈ ದೇವಸ್ಥಾನವು ನಮ್ಮ 7 ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ಅಡಗಿದಂಥ ಒಂದು ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ಇಲ್ಲಿ ಕುರುಬರು ಆಚರಿಸ್ಕೊಂಡು ಬಂದಿದ್ದಂಥ ದೇವಸ್ಥಾನ. ಇಲ್ಲಿ ಮೊದಲನೇ ಶಿಲೆಯಾಗಿ ಇಲ್ಲಿ ಏನು ಇಲ್ಲಿ ಶಿಲೆ ಇದೆ ಅದು ಇಲ್ಲಿ ಹುಟ್ಟಿ ಬಂದಂಥ ಶಿಲೆ, ಮಾಯದಿಂದ ಬಂದಂಥ ಶಿಲೆ ಇದು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಊರಿಗೆ ಮಾಯಮುಡಿ ಅಂತ ಹೇಳಿ ಹೆಸರು ಸಹ ಬಂದಿದೆ. ಇದು ಪುರಾತನವಾದ ದೇವಸ್ಥಾನ. ಇದರ ಮೇಲೆ ಎಲ್ಲರಿಗೂ ಈ ಊರಿನವರಿಗೆ ಎಲ್ಲರಿಗೂ ನಂಬಿಕೆ ಇದೆ. ಇಲ್ಲಿ ನಾವು ಕೊಡಿಬಾರ ನಿಲ್ಲಿಸೋದು ಹಿಡಿದು ನಾವು ಇಲ್ಲಿ ಈ ಊರಿನ ದೇವರು ಮಿಂದು ಇಲ್ಲಿ ಹೊರಡೆ ಬಂದು ನೃತ್ಯವನ್ನು ಮಾಡುವುದೇ ಲಾಸ್ಟಿನ ನಮ್ಮ ಇಲ್ಲಿ ಪುರಾತನ ಅಡಗಿದ್ದಂಥ ಒಂದು ಇದು. ನಾನು ಇಲ್ಲಿ ಒಂದು 20ರಿಂದ 25 ವರ್ಷ ಇಲ್ಲಿಯ ಕಮಿಟಿ ಮೆಂಬರ್ ಆಗಿದ್ದೆ. ಈಗ ನಮಗೆಲ್ಲ ವಯಸ್ಸಾಯಿತು. ನಮ್ಮ ಇಲ್ಲಿಯ ಕಿರಿಯ ಹುಡುಗರು ಇಲ್ಲಿ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನವನ್ನು ಭಾಳ ಅಭಿವೃದ್ಧಿ ಸಹ ಪಡಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೇವಸ್ಥಾನದಿಂದ ಜನರು ಒಳ್ಳೆಯದಾಗಲಿ ಅಂತೇಳಿ ನಾನು ಮಾಧ್ಯಮದಲ್ಲಿ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.